ವಾರ ನಾನು ಈ ವ್ರತನ ಕಂಪ್ಲೀಟ್ ಅಂದರೆ ಈ ವರ್ಷಕ್ಕೆ ಮುಗಿಸ್ಬೇಕು ಅಂತ. ಈಗ ಒಂದು 3 ಚಪಾತಿ ಹರ್ಕೊಂಡ್ಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಪೂಜೆ ನಾನು ಸಾಕು ಇದು ಮುಗಿಸೋಣ, ಹಬ್ಬ ಒಂದು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಣ್ಣೆಲ್ಲ ಹೆಂಗೆ ಊದ್ಕೊಂಡಿದೆ, ನಿದ್ದೆ ಇಲ್ಲ, ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ. ನೈಟೆಲ್ಲ ಕೆಮ್ಮು ಬರ್ತಿರುತ್ತೆ, ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ಸೊ ಇವತ್ತು ಶ್ರಾವಣ ಮಾಸದ ಮೊದಲನೇ ಮಂಗಳವಾರದ ಮಂಗಳಗೌರಿ ವ್ರತ ಮಾಡಬೇಕು. ಈ ವರ್ಷ ಕೊನೆ ಮಾಡ್ತಾ ಇದ್ದೀನಿ ನಾನು 3ನೇ ವಾರಕ್ಕೆ. ಸೊ ನೋಡೋಣ ಈಗ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಅಷ್ಟೇ. ನೋಡಿ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಮುಂಚೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು. ಆಲ್ರೆಡಿ ಟೈಮ್ ಆಗೋಗಿದೆ. ಈಗ ಮಗಳನ್ನ ಬಿಟ್ಟು ಎಲ್ಲ ತೊಗೊಂಬಂದಿದ್ದೀನಿ, ಕಳಿಸಿ. ಸೊ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಲ್ಲ, ಹೊರಗಡೆ ಹೋಗಿದ್ರಿಂದ ಐಟಮ್ ಎಲ್ಲ ಏನೇನು ಬೇಕು ಪೂಜೆಗೆ, ಕಳಶಕ್ಕೆ ಎಲೆ, ತೆಂಗಿನಕಾಯಿ ಎಲ್ಲ ಏನೂ ತಂದಿರಲಿಲ್ಲ ನಾನು. ಸೊ ಈಗ ಬೆಳಗ್ಗೆ ನಾನು ಹೋಗಿ ಹಸ್ಬೆಂಡ್ನ 7:15ಗೆ ಬಿಡಬೇಕು. ಬಿಟ್ಬಿಟ್ಟು ನಾನು ಅವ್ರ ಆಫೀಸ್ ಹತ್ರ ಡ್ರಾಪ್ ಮಾಡಿ ತಿರ್ಗಾ ನಾನು ಮಗಳನ್ನ ಕರ್ಕೊಂಡು ಅವಳಿಗೆ ತಿಂಡಿ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಬಿಟ್ಟು ಬರೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಸೊ ಬಂದು ಅವಳಿಗೆ ಬಾಕ್ಸ್ಗೆ ರೆಡಿ ಮಾಡಿ ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಹಾಗೆ ಬರ್ತಾ ಸ್ವಲ್ಪ ಎಲ್ಲ ತೊಗೊಂಬಂದೆ. ಸೊಪ್ಪಿತ್ತು, ಫ್ರೆಶ್ಶಾಗಿ ಹಾಕಿದ್ರು, ಚೆನ್ನಾಗಿತ್ತು ಅಂತ ತೊಗೊಂಬಂದೆ. ಸೊ ಎಲ್ಲ ಬಿಡಿಸಿಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತಲ್ಲ, ಆಮೇಲೆ ಮಾಡೋಕ್ಕಾಗಲ್ಲ ಕೆಲಸ. ಸೊ ತಿಂಡಿನೂ ತಿಂದಿಲ್ಲ ಇನ್ನೂ ನಾನು. ಅವಳಿಗೆ ಸಪ್ರೇಟ್ ತಿಂಡಿ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಳಿಸಿದ್ದೀನಿ ಬಾಕ್ಸಿಗೆ. ಈಗ ನನಗೆ ಬೀಟ್ರೋಟು ಕ್ಯಾರೆಟ್ ತುರಿದ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಅವಳು ಬರಂದರೆ ಅದಕ್ಕೆ ಚಪಾತಿ ಮಾಡಿಕೊಟ್ರಾಗುತ್ತೆ ಅಂತೇಳಿ ನನಗೂ ಅದೇ ಆಗುತ್ತೆ. ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡ್ಬೋದು. ಸೊ ಅದಕ್ಕೆ ಹಂಗೆ ಸೊಪ್ಪು ಕೂಡ ಇತ್ತು ಅಲ್ಲಿ, ಫ್ರೆಶ್ ಆಗಿತ್ತು ಅಂತ ತೊಗೊಂಬಂದೆ. ಅರವೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಬಸ್ಸಾರು ಮಾಡಿಬಿಟ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಈಗ ನಾನು ಇದೆಲ್ಲ ಕೆಲಸ ಬೇಗ ಪಟ ಅಂತ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡಿಬಿಡ್ಬೇಕು, ತಲೆ ಸ್ನಾನ ಮಾಡಿ. ಸೊ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀನಿ. ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. 3ನೇ ವಾರ ನಾನು ಈ ವ್ರತನ ಕಂಪ್ಲೀಟ್ ಅಂದರೆ ಈ ವರ್ಷಕ್ಕೆ ಮುಗಿಸ್ಬೇಕು ಅಂತ. ಆಮೇಲೆ 4, 5ನೇ ವಾರನೂ ಮಾಡಬೇಕು ಈ ವರ್ಷ. ನೆಕ್ಸ್ಟ್ ವರ್ಷದಿಂದ ನಾವು ಮಾಡಿಲ್ಲ ಅಂದರೂ ನಡೆಯುತ್ತೆ. ಇದು ಮುಗಿಸಿದ ಮೇಲೆ ಇಷ್ಟ ಇದ್ದರೆ ಮಾಡ್ಬೋದು, ಇಷ್ಟ ಇಲ್ಲ ಅಂದರೆ ಒಂದೇ ಸಲ ಗೌರಿ ಹಬ್ಬ ಮಾಡ್ಕೋಬೋದು. ಸೊ ನಾನು ಒಂದೇ ಸಲ ಗೌರಿ ಹಬ್ಬ ಮಾಡೋಣ, ಸಾಕು ಇಷ್ಟು ವರ್ಷ ಮಾಡಿದ್ದು ಅಂತ ಮುಗಿಸ್ತಾ ಇದ್ದೀನಿ ಇದನ್ನ. ಯಾಕಂದರೆ ಎಲ್ಲ ಟೈಮಲ್ಲೂ ಒಂದೇ ಮನೇಲಿ ಇರ್ತೀವೋ ಇರಲ್ವೋ. ಈಗಂತೂ ಸ್ವಲ್ಪ ಓಡಾಟ ಜಾಸ್ತಿ ಆಗಿದೆ ನಮಗೆ, ಮತ್ತು ಹೆಣ್ಮಕ್ಳದ್ದು ಪ್ರಾಬ್ಲಮ್ಸ್ ಇರುತ್ತೆ. ಹೇಳ್ತಾರೆ ಮಾಡ್ಬೋದು, ಆ ಪೀರಿಯಡ್ ಆದ್ರೂ ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ ಎಷ್ಟೊಂದು ಜನ. ಈಗ ಟಿ ವಿಲೆಲ್ಲ ಜ್ಯೋತಿಷ ಹೇಳೋರೆಲ್ಲ ಹೇಳ್ತಿದ್ದಾರೆ. ಬಟ್ ಅದು ಹೆಂಗಾಗಿದೆ ಅಂದರೆ, ಈಗ ಆಗಿನ ಕಾಲದಿಂದ ಮಾಡ್ಕೊಂಬಂದು ಇದನ್ನ ಹಾಗೆ ತಲೆಗೆ ತುಂಬಿ ನಾವು ಅದನ್ನ ಓಕೆ ಇವ್ರು ಹೇಳಿದಾರಲ್ಲ ಮಾಡ್ಬೋದಲ್ಲ ಅಂತ ಏನಾದ್ರು ಮಾಡಿಬಿಟ್ಟು ಏನಾದರೂ ಒಂಚೂರು ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಇದಕ್ಕೆ ಆಗಿದೆಯೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ ನಾವು. ಹಂಗಾಗಿ ಭಯ ಆಗುತ್ತೆ ಮಾಡೋಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಸೊ ನಾವು ಲಿಂಗಾಯಿಟ್ಸಲ್ಲಿ 500 ಅಂತಾರಲ್ಲ ಆ ಕ್ಯಾಸ್ಟ್ ನಾವು. ಸೊ ನಮ್ಮಲ್ಲಿ ಅದು ದೋಷ ಇಲ್ಲ ಅಂತಾರೆ. ಆದರೂ ನಾನು ಹಂಗಿಲ್ಲ, ಮೈಂಡ್ಸೆಟ್ ನಾನು ಇಟ್ಕೊಂಡಿಲ್ಲ. ಯಾಕಂದರೆ ನಮ್ಮ ಮನೆ ದೇವ್ರು ವೀರಭದ್ರ ಸ್ವಾಮಿ, ಅದಕ್ಕೆ ತುಂಬ ಕಟ್ಟುನಿಟ್ಟಾಗಿರ್ಬೇಕಲ್ಲ. ಹಂಗಾಗಿ ನಾನು 5 ದಿನ ದೇವ್ರ ಮನೆ ಕಡೆ ತಲೆನೇ ಹಾಕಲ್ಲ, ದೀಪನ ಅಂಟ್ಸಕ್ಕೆ ಹೋಗಲ್ಲ. 5 ದಿನ ಆದಮೇಲೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಗಂಜಲ ಇದ್ದರೆ ಗಂಜಲ, ಇಲ್ಲಾಂದರೆ ಯಾವ್ದಾದ್ರು ದೇವಸ್ಥಾನದ ತೀರ್ಥ ಇದ್ದರೆ ಎಲ್ಲ ಮನೆಗೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಅದೊಂದು ಭಯ ಅಷ್ಟೇ. ಹಂಗಾಗಿ ನನಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ. ಮಾಡೋರು ಅದು ನಂಬಿಕೆ ಇರೋರು ಮಾಡ್ಬೋದು, ಅದ್ರ ಬಗ್ಗೆ ನನಗೇನು ಇದಿಲ್ಲ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಹೇಳಿದ್ದಷ್ಟೇ ನಾನು. ಸೊ ಅದನ್ನು ಈ ವರ್ಷ 3ನೇ ವಾರಕ್ಕೆ ಮುಗಿಸ್ತಾ ಇದ್ದೀನಿ. ಅದು ಹೇಗಿರುತ್ತೆ ಏನು ಎಲ್ಲ ನಿಮ್ಗೆ ಹೇಳಿದ್ದೀನಿ, ಎಷ್ಟು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದಕ್ಕೆ ಅಂತ. ಸೊ ಇನ್ನೂ ಸ್ವಲ್ಪ ಇದೆ ಶಾಪಿಂಗು, ಅದನ್ನು ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೋಮವಾರ ನೈಟ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಮಂಗಳವಾರ ಬೆಳಗ್ಗೆ ಬೇಗ ಎದ್ದು
ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಪೂಜೆಗೆ ಕೂತ್ಕೊಂಡ್ರೆ ಆಮೇಲೆ ಸಣ್ಣ ಪುಟ್ಟದ್ದೆಲ್ಲ ನಮ್ಮ ಅಕ್ಕ ಅಮ್ಮ ಎಲ್ಲ ಇರ್ತಾರೆ, ಮಾಡ್ಕೋತಾರೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ. ಮತ್ತು ಇಷ್ಟು ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಮಾಡಿಲ್ಲ. ಅದನ್ನು ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಾದರೆ ಇನ್ಮೇಲೆ ವರ್ಷ ವರ್ಷ ಅದನ್ನು ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗೋಣ ಅಂತ. ನೋಡಬೇಕು ಏನಾಗುತ್ತೆ ಏನು ಅಂತ, ಗೊತ್ತಿಲ್ಲ. ನೋಡಿ, ಇದು ಕರ್ಬೇವಿನ ಸೊಪ್ಪು, ಇದು ಸಬ್ಬಕ್ಕಿ ಬಿಡಿಸಿಟ್ಟಿದ್ದೀನಿ. ಇದು ಫುಲ್ಲು, ಈ ಕವರ್ ಫುಲ್ಲು ವೇಸ್ಟ್, ಅದು ಸೊಪ್ಪಿನ ವೇಸ್ಟ್ ಇದೆ. ಇಲ್ಲಿ ಪುದೀನ ಬಿಡಿಸಾಕಿದ್ದೀನಿ, ಅಲ್ಲಿ ಅರವೆ ಸೊಪ್ಪು. ಯಾಕೆ ಈ ಥರ ಹಾಕ್ತೀನಿ ಅಂದರೆ ಅದು ಫುಲ್ಲು ನೀರು ಹಾಕಿರ್ತಾರೆ ಅವರು, ಬೇಗ ಹಾಳಾಗುತ್ತೆ ಅಂತ ಸೊಪ್ಪಿಗೆ. ಸೊ ಸ್ವಲ್ಪ ಹೊತ್ತು ಬಿಡಿಸಿ ನೀವು ಈ ಥರ ಟೈಲ್ಸ್ ಮೇಲೆ ಇಲ್ಲ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟಾದರೂ ಹಾಕಿದ್ರೆ ಅದೆಲ್ಲ ನೀರೆಲ್ಲ ಹೀರ್ಕೊಂಡ್ಮೇಲೆ ಒಂದು ನ್ಯೂಸ್ ಪೇಪರ್ಗೆ ಹಾಕಿ ಕವರ್ಗೆ ಹಾಕಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ದಿವಸ ಇರುತ್ತೆ, ಬೇಗ ಕೊಳ್ತೋಗಲ್ಲ. ಆ ನೀರು ಸಮೇತ ನೀವು ಹಂಗೆ ಇಟ್ಬಿಟ್ರೆ ಅದು ಬೇಗ ಕೊಳ್ತಂಗಾಗುತ್ತೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಗಾಳಿಗೆ ಆರಲಿ ಅಂತ ಹಿಂಗೆ ಹಾಕ್ಬಿಟ್ಟಿರ್ತೀನಿ ಬಿಡಿಸಿ, ಆಮೇಲೆಲ್ಲ ತುಂಬಿಟ್ಕೊತೀನಿ. ಈಗ ಇದಾಯಿತು ಕೆಲಸ. ಸೊ ಪಲ್ಯಕ್ಕಿಟ್ಟಿದ್ದೆ, ಬೀಟ್ರೂಟ್ ಕ್ಯಾರೆಟ್ ತುರಿದ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಇದಕ್ಕೆ ನನಗೊಂದು 3 ಚಪಾತಿ ಹರ್ಕೋತೀನಿ, 2-3 ಆದರೆ ಸಾಕು ನನಗೆ. ಆಮೇಲೆ ಅವರು ಬಂದಾಗ ಹರ್ಕೊಟ್ರೆ ತಿನ್ನೋಕ್ಕೆ ಸರಿ ಹೋಗುತ್ತೆ. ಮಗಳು ಬಂದಾಗ ಅವಳಿಗೆ ಹರ್ಕೊಡ್ಬೋದು, ಹಸ್ಬೆಂಡ್ ಬಂದಾಗ ಅವ್ರಿಗೆ ಮಾಡಿಕೊಟ್ರೆ ಸರಿ ಹೋಗುತ್ತೆ. ಸೊ ಪಲ್ಯ ಆಗಿದೆ. ಈಗ ಒಂದು 3 ಚಪಾತಿ ಹರ್ಕೊಂಡ್ಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡೋದ್ರ ಬಗ್ಗೆ ತೋರಿಸ್ತೀನಿ, ಹೇಗೆ ಮಾಡ್ತೀನಿ ಏನು ಅಂತ ನೋಡ್ತಾ ಇರಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡಿ, ಚಪಾತಿನೂ ಅರ್ದಿದ್ದೀನಿ, ಪಲ್ಯನೂ ಒಂದು ಕಡೆ ಆಗ್ತಾಯಿದೆ, ಹಂಚು ಕಾಯಕ್ಕಿಟ್ಟಿದ್ದೀನಿ. ಸೊ ಚಪಾತಿ ಬೇಯಿಸ್ಕೊಂಡು ತಿನ್ನೋದು ಈಗ ಅಷ್ಟೇ ಬಾಕಿ. ಸೊ ಏನಂದರೆ ಈಗ ಎಷ್ಟೊಂದು ಜನ ಅಯ್ಯೋ ಪೂಜೆ ಮಾಡ್ತಾ ಇದ್ದೀವಿ ತಿನ್ನಬಾರ್ದು ಅಂತ ಉಪವಾಸ ಇದ್ದು ಪೂಜೆ ಮಾಡೋದು ಅದೆಲ್ಲ ಮಾಡ್ತಾರೆ. ಸೊ ನನಗೆ ಅದೆಲ್ಲ ಮೊದಲು ಮಾಡ್ತಿದ್ದೆ. ನನ್ನ ಮಗಳು ಹುಟ್ಟಕ್ಕೆ ಮುಂಚೆ ಅದನ್ನೆಲ್ಲ ಮಾಡ್ತಿದ್ದೆ. ನನ್ನ ಮಗಳು ಹುಟ್ಟಕ್ಕೆ ಮುಂಚೆ ನಾನು ಉಪವಾಸ ಇದ್ದು ಇದೆಲ್ಲ ಪೂಜೆಗಳು ಮಾಡಬೇಕಾದ್ರೆ ಪೂಜೆ ಆಗೋವರೆಗೂ ಉಪವಾಸನ ಇದ್ದು ಮಾಡ್ತಾ ಇದ್ದಿದ್ದು. ಸೊ ನನಗೀಗ ಆಗಲ್ಲ, ಯಾಕಂದರೆ ಲೋ BP ಇದೆ ನನಗೆ. ತಿಂದಿರ ಏನಾದರೂ ಒಂದು 10 ಗಂಟೆವರೆಗೂ, 11 ಮಿನಿಮಮ್ 11 ಗಂಟೆವರೆಗೂ ಏನಾದ್ರು ಇದ್ದೆ ಅಂದರೆ ಅವತ್ತೆಲ್ಲ ನನಗೆ ಫುಲ್ ಇಡೀ ದಿನ ಸುಸ್ತಾಗ್ತಾ ಇರುತ್ತೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ, ತಿಂದ್ಬಿಟ್ಟೆ ಮಾಡು, ಯಾವ ದೇವರು ಏನು ನಿಂಗೆ ಉಪವಾಸ ಇದ್ದೆ ಪೂಜೆ ಮಾಡಬೇಕು ಅಂತೇನಿಲ್ಲ, ಭಕ್ತಿಯಿಂದ ಮಾಡಷ್ಟೆ ಅಂತ. ನನಗೂ ಅದು ಹೌದು ಅನ್ನಿಸ್ತು. ಯಾಕಂದರೆ ಈಗ ನಾನು ಸುಸ್ತಾಗಿ ಈಗ ಪೂಜೆ ಮಾಡ್ತಾ ಇರ್ತೀನಿ, ಅಯ್ಯೋ ಬೇಗ ತಿನ್ನಬೇಕು, ಸುಸ್ತಾಗ್ತಿದೆ, ತಲೆ ಸುತ್ತು ಬರ್ತಿದೆ ಅಂತ ಅಂದ್ಕೊಂಡು ಪೂಜೆ ಮಾಡೋದಕ್ಕಿಂತ ತಿಂದ್ಬಿಟ್ಟೆ ನಿಧಾನಕ್ಕೆ ದೇವ್ರಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ಬೋದಲ್ವ ನಿಧಾನಕ್ಕೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಈಗ ಈ ನಡುವೆ ನಾನು ಯಾವ ಪೂಜೆ ಮಾಡೋಕ್ಕೆ ಮುಂಚೆ ಉಪವಾಸ ಎಲ್ಲ ಇದ್ದು ಮಾಡೋಕ್ಕೆ ಹೋಗಲ್ಲ. ಯಾವುದೇ ಪೂಜೆ ಇದ್ದರೂ ಯಾವುದೇ ವ್ರತ ಅಂತ ಇದ್ರೂ ತಿಂದ್ಬಿಟ್ಟೆ ಮಾಡ್ತೀನಿ. ಬೆಳಗಿನ ಜಾವ ಮಾಡೋದಾದರೆ ಏನು ತಿನ್ನೋಕೆ ಹೋಗಲ್ಲ, ಅದಕ್ಕೆಲ್ಲ ಏನು ಹೊಟ್ಟೆ ಹಸ್ವಾಗಲ್ವಲ್ಲ. ಈ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಿನ್ನಬೇಕು ಅಂದರೆ ಆ ಥರ ಲೇಟ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ಉಪವಾಸ ಎಲ್ಲ ಇರೋಕ್ಕೆ ಹೋಗಲ್ಲ. ಲೇಟ್ ಆಗುತ್ತೆ ಅನ್ನೋ ಟೈಮಲ್ಲಿ ತಿಂದ್ಬಿಟ್ಟೆ ಮಾಡ್ತೀನಿ. ಈಗ ತಿಂಡಿ ತಿಂದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು. ನೋಡಿ ಹೆಂಗೆ ಮೆಸ್ಸಿ ಆಗಿದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಅಲ್ಲಿ ಸೊಪ್ಪೆಲ್ಲ ಬಿಡಿಸಿಟ್ಟಿರೋದೆಲ್ಲ ಫ್ರಿಜ್ಜಿಗೆ ಎತ್ತಿಟ್ಟು ಕಸ ಹೊಡೆದು ನೆಲ ಒರೆಸಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು. ಆಮೇಲೆ ಪೂಜೆ ಮಾಡಬೇಕು. ಪೂಜೆ ಮಾಡೋದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ ಹೇಗಿರುತ್ತೆ ಏನು ಅಂತ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ. ಮರ್ತೇ ಹೋಗ್ಬಿಟ್ಟಿತ್ತು ವಿಡಿಯೋ ಮಾಡೋಕ್ಕೆ. ಸೊ ಹಂಗಾಗಿ ನೆನಪಾಯ್ತು ಈಗ ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ವಲ್ಲ ನಾನು ಹೇಳಿದ್ದೆ ಅಂತ. ಈಗ ಅರ್ಧ ಆದಮೇಲೆ ವಿಡಿಯೋ ಆನ್ ಮಾಡಿ ಮಾಡ್ತಾಯಿದ್ದೀನಿ. ಈ ಥರ ಏನಿಲ್ಲ, ಸಿಂಪಲ್ಲಾಗಿ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಬಿಟ್ಟು ಅದಕ್ಕೆ ಕಳಶ ಇಟ್ಟು ಅದಕ್ಕೆ ನೀರು ಹಾಕಿ ಮಡಿ ನೀರು ಹಾಕಬೇಕು. ಅದಕ್ಕೆ ಒಂದು ಕಾಯಿನು ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಪೂಜೆ ಮಾಡಿ ಗಂಗೆಗೆ. ಆಮೇಲೆ 5 ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ, ನಿಮ್ಮ ಹತ್ರ ಮುಖವಾಡ ಇದ್ದರೆ ಮುಖವಾಡ ಇಟ್ಟು ಪೂಜೆ ಮಾಡ್ಬೋದು. ಮುಖವಾಡ ಇಲ್ಲದೆ ಇರೋರು ಇದೇ ಥರ ಈಗ ಹೆಂಗೆ ಇಟ್ಟಿದ್ದೀನಿ ನಾನು ಇಷ್ಟೇ ಇಟ್ಬಿಟ್ಟು ಮಾಡ್ತಾರೆ.
ಮುಖವಾಡ ಇರೋರು ಇಟ್ಬಿಟ್ಟು ಮಾಡ್ತಾರೆ. ಸೊ ನನ್ನ ಹತ್ರ ಮುಖವಾಡ ಇತ್ತು, ನಾನು ಹಂಗಾಗಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಕಟ್ಟಬೇಕಲ್ವ, ಇಲ್ಲಾಂದರೆ ಬಿದ್ದು ಅಪಶಕ್ನ ಆಗಬಾರ್ದು ಅಂತ ಎಲ್ಲ ನೋಡಿಕೊಂಡು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಸಲ ಇವತ್ತು ನಾನು ನೆನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಿತ್ತು. ನನಗೆ ಹುಷಾರಿಲ್ದಿರೋ ಕಾರಣ ಯಾವುದನ್ನು ರೆಡಿ ಮಾಡ್ಕೊಂಡಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕು ಒಂದಿನ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊತೀನಿ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ, ಇದಕ್ಕೆ ಚೇಬೆಕಾಯಿ ಮತ್ತು ಸೌತೆಕಾಯಿ ತುಂಬ ಪ್ರಿಯವಾದ ಹಣ್ಣು, ಅದನ್ನ ಇಡಲೇಬೇಕು. ಮತ್ತು ಹೆಸರು ಕಾಳನ್ನ ನೆನೆ ಹಾಕಿ ನೈಟೇ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿ ಅದನ್ನು ಎಲೆಯಲ್ಲಿ ಇಡ್ತಾರೆ. ಅದನ್ನು ತುಂಬ ಶ್ರೇಷ್ಠ ಅಂತಾರೆ ಗೌರಿಗೆ. ಸೊ ನಾನು ಅದನ್ನು ನೆನೆ ಹಾಕಿರಲಿಲ್ಲ, ಮರ್ತು ಅನ್ನೋದಕ್ಕಿಂತ ನಂಗೆ ಹುಷಾರಿಲ್ಲದೆ ಇರೋದಕ್ಕೆ ನಾನೇನು ರೆಡಿ ಮಾಡ್ಕೊಂಡಿರಲಿಲ್ಲ. ನೈಟು ಬೆಳಿಗ್ಗೆ ಎದ್ದೆ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ಹಂಗೆ ಮಾಡಲ್ಲ, ಫಸ್ಟೇ ಎಲ್ಲನೂ ಮಾಡ್ಕೊತೀನಿ. ಈ ಥರ ರೀಸನ್ಗಳಿಗೇ ನಾನು ಸಾಕು ಇದು ಮುಗಿಸೋಣ, ಹಬ್ಬ ಒಂದು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದು ಅಯ್ಯೋ ಸಾಕಲ್ಲಪ್ಪ ಅಂತ ಮುಗಿಸ್ತಾ ಇಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಬಂದಿದ್ದೀನಿ, ನಮ್ಮ ತಾಯಿ ಮನೇಲಿ ಮಾಡೋರು, ಅವಾಗಿಂದನೂ ನಾನು ಮಾಡಿದ್ದೀನಿ. ಇದನ್ನ ಕೆಮ್ಮು ಬೇರೆ ಆಗಿರೋದಕ್ಕೆ ನನಗೆ ವಾಯ್ಸ್ ರೆಕಾರ್ಡು ಕೊಡೋಕ್ಕಾಗ್ತಾಯಿಲ್ಲ, ಮಧ್ಯೆ ಕೆಮ್ಮು ಕೂಡ ಬರ್ತಾಯಿದೆ. ಸೊ ಆದರೂ ಪರವಾಗಿಲ್ಲ ಅಂತ ಮಾಡ್ತಾಯಿದ್ದೀನಿ. ಇದು ಇನ್ನೂ ನೀಟಾಗಿ ಯಾವ ರೀತಿ ಇದಕ್ಕೆ ಏನೇನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಕು ಇನ್ನೊಂದು 2ನೇ ವಾರದ್ದು ಹಾಕ್ತೀನಿ. ಅವಾಗ ನೋಡಿ ಯಾವ ಥರ ಏನು ಅಂತ. ಇದು ಹಂಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊತೀನಿ, ಯಾಕಂದರೆ 3ನೇ ವಾರಕ್ಕೆ ನಾನು ಇದು ಗ್ರ್ಯಾಂಡಾಗಿ ಮಾಡ್ತಾ ಇರೋದ್ರಿಂದ ಬೆಳ್ಳಿ ಐಟಮ್ಸು ಎಲ್ಲ ತೊಳೆದಿಟ್ಕೋಬೇಕು ಮೊದಲೇ. ಹಂಗಾಗಿ ಎಲ್ಲ ಅದು ಆವತ್ತಿನ ವಿಡಿಯೋ ಮಾಡಿ ತೋರಿಸ್ತೀನಿ, ನಿಮಗೆ ಹೇಳ್ತೀನಿ ಹೇಗೆ ಮಾಡೋದು ಏನೇನು ಅಂತ. ಸೊ ಇವತ್ತು ಇಷ್ಟು ಸಿಂಪಲಾಗಿ ಮಾಡಿದ್ದೀನಿ. ನೀವು ಯಾರ್ಯಾರು ಮಂಗಳಗೌರಿ ಮಾಡ್ತೀರಾ, ನಿಮ್ಮ ಮನೆಗಳಲ್ಲಿ ಅಲ್ಲಿ ಸಂಪ್ರದಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಕೆಮ್ಮು ಬೇರೆ ಜಾಸ್ತಿಯಾಗಿ ಮಾತಾಡ್ತಾಯಿದ್ರೆ ಕೆಮ್ಮು ಬರ್ತಾನೆ ಇದೆ. ಸೊ ಇದು ಮಾಡೋದ್ರಿಂದ ಮದುವೆಗೆ ಮುಂಚೆನ ಹುಡುಗಿರು, ಅಂದರೆ ಮದುವೆ ಆಗದಿರೋ ಹುಡುಗಿರು ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈ ವ್ರತ ಮಾಡೋದ್ರಿಂದ ಮದುವೆ ಆಗಿರೋರು ಮಾಡೋದ್ರಿಂದ ಗಂಡನಿಗೆ ಒಳ್ಳೆ ಆಯಸ್ಸು, ಅವರ ಕೆಲಸದೆಲ್ಲ ಅಭಿವೃದ್ಧಿ ಎಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಸ್ಯಾರಿ ಉಟ್ಕೊಂಡು ನಾನು ಪೂಜೆ ಮಾಡಬೇಕಿತ್ತು, ಹುಷಾರಿಲ್ದಿರೋ ಕಾರಣ ನಾನು ಪ್ಯಾಂಟು ಟಿ ಶರ್ಟಲ್ಲೇ ಮಾಡಿದ್ದೀನಿ. ಮುಂದಿನ ವಾರ ಸ್ಯಾರಿ ಹಾಕ್ಕೊಂಡು ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಂಗಳಗೌರಿ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಇಷ್ಟೇ ಸಿಂಪಲ್ಲು. ಒಂದು ಕಳಶ ಇಟ್ಬಿಟ್ಟು ಅದಕ್ಕೆ ಮಾಮೂಲಿ ಕಳಶ ಉಡ್ತೀವಲ್ಲ ಲಕ್ಷ್ಮೀ ಕೂರ್ಸೋ ಥರ, ಅದೇ ಥರನೇ ಗೌರಿನ ತೆಂಗಿನಕಾಯಿ ಎಲೆ 5 ಎಲೆ ಇಡಬೇಕು, 3 ಎಲೆ ಯಾವತ್ತು ಕಳಶಕ್ಕೆ ಇಡಬಾರ್ದು. ಸೊ 5 ಎಲೆ ಇಟ್ಬಿಟ್ಟು ಅದಕ್ಕೆ ನೀರು, ಮಡಿ ನೀರ ಹಿಡಿದ್ಬಿಟ್ಟು ಅದಕ್ಕೆ ₹1 ಕಾಯಿನು, ಅರಿಶಿನ ಕುಂಕುಮ ಗಂಧ ಹಾಕಿ, ಆಮೇಲೆ ತೆಂಗಿನಕಾಯಿ ಇಟ್ಟು ಮುಖವಾಡ ಎಲ್ಲ, ಏನಾದರೂ ಮುಖವಾಡ ಇದ್ದರೆ ಇಡ್ಬೋದು, ಇಲ್ಲಾಂದರೆ ಹಂಗೆ ತೆಂಗಿನಕಾಯಿ ಇದನ್ನು ಇಟ್ಟು ಮಾಡ್ತಾರೆ. ಇರೋರು ಇಡ್ತಾರೆ ಅಷ್ಟೇ. ಅದಕ್ಕೆ ಒಂದು ಬ್ಲೌಸ್ ಪೀಸು, ಬಳೆ ಹೊಸದು ತೊಗೊಂಬಂದಿದ್ದೆ, ಅದನ್ನ ಇಟ್ಟಿದ್ದೀನಿ. ಗೆಜ್ಜೆ ವಸ್ತ್ರ ಮಾಡಾಕಿದ್ದೀನಿ, ಹೂವು ಇಟ್ಟಿದ್ದೀನಿ. ಪಾರಿಜಾತ ಹೂವು ಒಂದೇ ಒಂದು ಸಿಕ್ತು, ನೆಲಕ್ಕೆ ಬಿದ್ದಿದ ಮೇಲೆ ಅದನ್ನ ದೇವ್ರಿಗೆ ಇಟ್ಟರೆ ಅಷ್ಟು ಶ್ರೇಷ್ಠ ಅಲ್ವಂತೆ ಅದು. ಸೊ ಪಾರಿಜಾತದಿಂದ ಮಂಗಳಗೌರಿನ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಅಂತಾರೆ. ಅದಕ್ಕೆ ನಾನು ಅದು ಒಂದೇ ಒಂದು ಹೂವು ಸಿಕ್ತಿವತ್ತು, ಅದನ್ನ ಇಟ್ಟು ಪೂಜೆ ಮಾಡಿದ್ದೀನಿ. ಇವತ್ತು 1ನೇ ವಾರದ್ದು ಮಂಗಳಗೌರಿ ಮುಗೀತು. ಇನ್ನು ನೆಕ್ಸ್ಟು ಇನ್ನೂ 4 ವಾರ ಇದೆ, ಅದನ್ನು ನಾನು ತೋರಿಸ್ತೀನಿ ಮಾಡೋದನ್ನ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಹೀಗೇನೆ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಎಲ್ರೂ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.